ವೀಕ್ಷಕರೇ ನಮಸ್ಕಾರ. ನಾವು ಇಂದಿನ ವಿಡಿಯೋದಲ್ಲಿ ಯೂರಿಯಾ ಮತ್ತು ಕಾಂಪ್ಲೆಕ್ಸ್ ಗೊಬ್ಬರನ ಹಸುವಿನ ಗೋಮೂತ್ರದಿಂದ ಯಾವ ರೀತಿ ತಯಾರು ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀವಿ. ಯಾಕಂದರೆ ಕಳೆದ ವಿಡಿಯೋಗಳಲ್ಲಿ ನಾವು ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಈ ವಿಡಿಯೋದಲ್ಲಿ ನಿಮಗೆ ಪ್ರಾತ್ಯಕ್ಷಿಕವಾಗಿ ಅಂದರೆ ದೇಸಿ ಹಸುವಿನ ಗೋಮೂತ್ರದಿಂದ ಯಾವ ರೀತಿ ತಯಾರು ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ದಯವಿಟ್ಟು ವಿಡಿಯೋನ ಕೊನೆಗೆ ನೋಡಿ ಮತ್ತು ಇದರ ಪೂರ್ತಿ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿರುತ್ತೆ, ಒಮ್ಮೆ ಚೆಕ್ ಮಾಡಿ. ಯೂರಿಯಾ ಮಾಡ್ಕೋಬಹುದು ಅಂತ ಮಾಹಿತಿ ಹೇಳಿದ್ವಿ. ಈಗ ಅದನ್ನ ವಿತ್ ಪ್ರೂಫ್ ಸಮೇತನೇ ನಿಮಗೆ ಪ್ರಾತ್ಯಕ್ಷಿಕ ಒಳಗೆ ಯಾವ ರೀತಿ ಮಾಡ್ಕೋಬೇಕು ಅಂತಂದು ಹೇಳ್ತೀವಿ. ಫಸ್ಟ್ ಗೋಮೂತ್ರ ಗೋಮೂತ್ರ ನಮಗೆ ಇನ್ನೊಂದು ಮಾಹಿತಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಬರೀ ಯೂರಿಯಾ ಮಾಡ್ಕೊಂಡ್ರೆ ಮತ್ತೆ ಕಾಂಪ್ಲೆಕ್ಸ್ ಗೊಬ್ಬರಕ್ಕೆ ಎಲ್ಲಿ ಹೋಗ್ಬೇಕು ಅಂತಂದು ನೀವು ಕೇಳ್ಬೋದು. ಬರೀ ಗೋಮೂತ್ರ ಹಾಕಿದರೆ ಯೂರಿಯಾ ಗೊಬ್ಬರ ರೆಡಿ ಆಕತಿ. ಈ ಮಣ್ಣಿನ ಮೇಲೆ ನಾವು ಮಣ್ಣಿನ ಗುಂಪೆ ಮಾಡ್ಕೊಂಡು ಇದ್ರ ಮೇಲೆ ನಾವು ಯೂರಿಯಾ ಹಾಕಿ ಗಂಜಲ ಹಾಕ್ಯಂತ ಹೋಗೋದು. ಆಮೇಲೆ ಅದು ಬರೀ ನಾವು ಗೋಮೂತ್ರ ಕೊಟ್ಟರೆ ಬರೀ ಯೂರಿಯಾ ರೆಡಿ ಆಕತಿ. ಇದಕ್ಕೆ ನಾವು ಯಾವುದೇ ದ್ವಿದಳ ಧಾನ್ಯದ ಹಿಂಡಿ ಹೌದು, ಈ ಶೇಂಗಾ ಹಿಂಡಿ, ಆಮೇಲೆ ಯಾವುದೇ ಎಣ್ಣೆ ಕಾಳಿನ ಹಿಂಡಿ ಯಾವುದೇ ಆಯ್ತು, ದ್ವಿದಳ ಧಾನ್ಯದ ಆಗ್ಬೇಕು ಅಂತ ಏನಿಲ್ಲ. ಎಣ್ಣೆ ಕಾಳಿನ ಹಿಂಡಿಗಳದ್ದು ಯಾವುದೇ ಹಿಂಡಿ ಸಿಕ್ಕರೂ ಈ ಹೊಂಗೆ ಹಿಂಡಿ ನಡಿತೈತಿ, ಬೇವಿನ ಹಿಂಡಿ ನಡಿತೈತಿ, ಈ ಕೊಬ್ಬರಿ ಹಿಂಡಿ ನಡಿತೈತಿ, ಶೇಂಗಾ ಕಾಳು ಹಿಂಡಿ ನಡಿತೈತಿ. ಹೌದು, ಈ ಹಿಂಡಿನ ನಾವು ಈ ಮಣ್ಣಾಗ ಮಿಕ್ಸ್ ಮಾಡಿದರೆ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಮಣ್ಣಾಗ ಹಾಕಿ ನಿಮಗೆ ಒಂದು ಎಕರೆಗೆ ಕಾಂಪ್ಲೆಕ್ಸ್ ಬೇಕು ಅಂದರೆ 5 kg ಹಿಂಡಿನ 5 kg ಹಿಂಡಿನ ಮಣ್ಣಾಗ ಹಿಂಗೆ ಮಿಕ್ಸ್ ಮಾಡ್ಬೇಕು. ಹೌದು ಸರ್. ಮಣ್ಣಾಗ ಈ ಥರ ಮಿಕ್ಸ್ ಮಾಡಿ ನಾವು ಇದಕ್ಕೆ ಗೋಮೂತ್ರ ಹಾಕ್ಯಂತ ಹೋಗ್ಬಿಟ್ರೆ ಪ್ರತಿ ದಿವಸ ನಿಮಗೆ ದಿನಕ್ಕೆ 2 ದಿನಕ್ಕೊಂದ್ಸರಿ ನಿಮ್ಮ ಮನೆಗೆ ಎಷ್ಟು ಸಿಕ್ತತ್ತ ಅಷ್ಟು ಗೋಮೂತ್ರ ಹಾಕ್ಯಂತ ಹೋಗ್ಬಿಡ್ರಿ. ಒಂದು ನಿಮ್ಮದು ಮಣ್ಣು ಎಷ್ಟು ಪ್ರಮಾಣದಾಗ ಐತಿ ಇಡೀ ಆ ಮಣ್ಣೆಲ್ಲ ನೆನಿಬೇಕು. ಆ ಮಣ್ಣು ಅಷ್ಟು ನೆಂದತಿ ಅಂದಮೇಲೆ ಅಷ್ಟು ತೇವಾಂಶ ಆಗೈತಿ ಅಂದಾಗ ಅವಾಗ ಗಂಜಲ ಹಾಕೋದ ನಿಲ್ಲಿಸ್ಬಿಡ್ರಿ. ಒಂದು 15 ದಿವಸ ನಿಲ್ಲಿಸ್ಬಿಡ್ರಿ. ಅದು ಸ್ವಲ್ಪ ಆರ್ಲು ಬರ್ತೈತೆ ಅಂದ್ರೆ ಮೇಲೆ ಒಂದಿಷ್ಟು ನೀವು ತೆಂಗಿನ ಗರಿ ಏನಾರ ಮುಚ್ಚಬೇಕು. ಮಳೆ ನೀರು ಬೀಳಿಲ್ದಂಗೆ ನೋಡ್ಕೋಬೇಕು. ಮಳೆ ನೀರು ಬಿದ್ದರೆ ಪೂರ್ತಿ ಮತ್ತೆ ಕೆಸರಾಗ್ಬಿಡ್ತದೆ. ಮಳೆ ನೀರು ಬೋಗ್ಲಿಲ್ದಂಗೆ ನೋಡ್ಕೋಬೇಕು. ಈ ಬೇಸಿಗೆ ಸಮಯದಲ್ಲಿ ಮಳೆಗೆಲ್ದ ಮಾಡಿದ್ರೆ ನೀರು ಇದು ಮಳೆ ನೀರು ಇದಕ್ಕೆ ಹೋಗ್ಲಿಲ್ದಂಗೆ ಒಂದು ರ್ಯಾಪರ್ ಹಾಕಿದ್ರೆ ಮುಗೀತು. ಅಂದ್ರೆ ಇದಕ್ಕೆ ರ್ಯಾಪರ್ ಇದು ಪೂರ್ತಿ ಮುಚ್ಚಬಾರ್ದು, ಗಾಳಿ ಆಡ್ಬೇಕು. ಒಂದು ಗೂಟ ಇಟ್ಟು ಮೇಲೆ ರ್ಯಾಪರ್ ಹಾಕಿದ್ರೆ ಸರಿಯಾಗಿ ಮಳೆ ನೀರು ಬೀಳಬಾರ್ದು. ಈಗ ಯಾವಾಗ ಒಂದು ಸ್ವಲ್ಪ ತೇವಾಂಶ ಕಡಿಮೆ ಆಯ್ತು ಅಂದಾಗ ಈ ಮಣ್ಣನ್ನು ಒಂದ್ಸರಿ ಪೂರ್ತಿ ಕೊಚ್ಚಿ ಹಾಕ್ಕೋಬೇಕು. ಕೊಚ್ಚಿ ತಿರುವಾಗಿ ರಾಶಿ ಮಾಡ್ಬೇಕು. ರಾಶಿ ಮಾಡಿದ್ಮೇಲೆ ಅದು ಮತ್ತೊಂದು 15 ದಿವಸ ಬಿಡಬೇಕು. ಅದು ತೇವಾಂಶ ಹಂಗೆ ಕಾಪಾಡ್ಕೋಬೇಕು. ಅದನ್ನ ಪೂರ್ತಿ ಮಣ್ಣು ಒಣಗಬಾರ್ದು, ಸ್ವಲ್ಪ ಮಟ್ಟಿಗೆ ತೇವಾಂಶ. ಅದು ನೀವು ಯಾವಾಗ ಅದು ರೆಡಿ ಆಕೈತೆ ನಿಮಗೆ ಅಂದರೆ ನಮ್ಮ ಕೈಯಾಗೆ ಕ್ಲೀನಾಗಿ ಹಿಂಗೆ ಉಗ್ಗಿದ್ರೆ ಕ್ಲೀನಾಗಿ ಹರಡಿ ಬೀಳ್ಬೇಕು. ಮುದ್ದೆ ಆಗಿ ಒಂದೇ ಹತ್ರ ಬೀಳಬಾರ್ದು. ಒಣಗಿಸ್ಕೊಂಡು ಆ ಟೈಪ್ ಮಾಡ್ಕೊಂಡು ನೀವು ಯಾವುದೇ ಬೆಳೆಗಿರಲಿ ಕಾಂಪ್ಲೆಕ್ಸ್ ಈಗ ಗೊತ್ತಾಯ್ತಲ್ಲ ನಿಮಗೆ. ಬರೀ ಯೂರಿಯಾ ಬೇಕು ಅಂದ್ರೆ ಬರೀ ಗಂಜಲ ಹಾಕೇಳ್ರಿ. ನಿಮಗೆ ಕಾಂಪ್ಲೆಕ್ಸ್ ಬೇಕು ಅಂದ್ರೆ ಗೋಮೂತ್ರ ದೇಶಿ ಆಕಳದು ಗೋಮೂತ್ರ. ನಿಮಗೆ NPK ಬೇಕು, ಕಾಂಪ್ಲೆಕ್ಸ್ ಬೇಕು ಅಂದ್ರೆ ಯಾವುದೇ ಹಿಂಡಿ ಎಣ್ಣೆ ಕಾಳದ ಹಿಂಡಿನ ನೀವು ಆ ಮಣ್ಣಿಗೆ ಮಿಕ್ಸ್ ಮಾಡಿ ಅದ್ರ ಮೇಲೆ ಗೋಮೂತ್ರ ಹಾಕಿದ್ರೆ ಅದು ನಿಮಗೆ ಕಾಂಪ್ಲೆಕ್ಸ್ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನೊಂದು ಸರಿ ವಿಡಿಯೋದಾಗೆ ಔಷಧಿಗಳನ್ನ ಮಾಡೋದು ಇದ್ರ ನಂತರ ಔಷಧಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ ನಿಮಗೆ. ಮೊದಲೇನಾಯ್ತು, ಗೊಬ್ಬರ ಬೀಜ ಒಂದು ನೀವು ಸ್ವಂತಕ್ಕೆ ತಯಾರು ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಹೊಲ್ದಾಗಿನ ಬೀಜನ ಆಯ್ಕೆ ಮಾಡ್ಕೊಂಡು ಇಟ್ಕೊಂಡು ಅವ್ನು ಬಿಸಿಲಿಗೆ ಒಣಗಿಸ್ಕೊಂಡು ಇಟ್ಕೊಂಡ್ರೆ, ನೀವೊಂದು ಮಡಿಕೆಗೆ ಬೇವಿನ ಸೊಪ್ಪು ಅದೇನೋ ಹಾಕಿ ಇಟ್ಕೊಂಡ್ರೆ ಹುಳುಗಳು ಮುಕ್ತಿ ಇಲ್ದಂಗೆ ಇಟ್ಕೊಂಡ್ಬಿಟ್ರೆ ನಿಮಗೆ ಸ್ವಂತ ಬೀಜ ಆಯ್ತು, ಸ್ವಂತ ಗೊಬ್ಬರ ಆಯ್ತು. ಇನ್ನು ಬೇಕಾಗಿರೋದು ಔಷಧಿ ಅಂದರೆ ನಿಮಗೆ ಕೀಟನಾಶಕಗಳು ಅಂತೀರಿ, ರೋಗನಾಶಕ ಕೀಟನಾಶಕ. ಅದು ಔಷಧಿ ಅಂದರೆ ನೀವು ಅಂಗಡಿಗೆ ಹೋಗಿ ಔಷಧಿ ಅಲ್ಲ, ನೀವು ತರೋದು ವಿಷ. ಅದು ಆ ಹುಳುಗಳೆಲ್ಲ ಸಾಯ್ಸೋಕೆ ವಿಷ ತರಕ್ಕೆ ಹೋಗ್ತೀರಿ. ಅದೊಂದು ಮಾಡ್ಕೊಂಡ್ರಿ ಅಂದರೆ ನೀವು ಪೂರ್ತಿ ಸ್ವಾವಲಂಬಿಯಾಗಿ ಬದುಕ್ಬೋದು. ನೀವು ಸಾಲ ಮಾಡೋದು ಅದಕ್ಕೆ
ಬೀಜಕ್ಕೆ ಗೊಬ್ಬರಕ್ಕೆ ನೀವು ವಿಷಗಳು, ನೀವು ಔಷಧಿ ಅಂತೀರಿ, ನಾವು ವಿಷ ಅಂತೀವಿ. ವಿಷ ಇವೇ ಮೂರು ತಾನೇ ನಿಮಗೆ ಮೇಯ್ನ್ ಬೇಕಾಗಿರೋದು. ಇವು ಮೂರನ್ನು ನೀವೇ ಮಾಡ್ಕೊಂಡ್ರಿ ಅಂದ್ರೆ ಮತ್ತೆ ಖರ್ಚಲ್ಲೈತಿ ನಿಮಗೆ ಅಲ್ವಾ? ಗೊಬ್ಬರಕ್ಕೆ ಎಷ್ಟು ಬಂಡವಾಳ ಹಾಕ್ತೀರಿ ನೋಡ್ರಿ, ಈ ಥರ ಮಾಡ್ಕೋಬೋದಲ್ಲ. ಮಣ್ಣೆ ಬೇಕಂತ ಈ ನೀವು ನಿಮಗೆ ಪ್ಲಾಸ್ಟಿಕ್ ಬ್ಯಾರ್ಲ್ಗಳು ಈಗ ಉಪಯೋಗ ಬರಲಿಲ್ಲ ಡ್ರಮ್ಗಳು ಏನಾದ್ರು ಸಿಕ್ಕರೆ ಅದರಲ್ಲಿ ಮರಳಾಕಿ ಮರಳಿಗೂ ಕೂಡ ನೀವು ಗಂಜಲಾನ ಹಾಕ್ಬೋದು. ಸೇಮ್ ಇದನ್ನ ಎಂಡೆ ಮಿಕ್ಸ್ ಇದು ಹಿಂಡಿನ ಮಿಕ್ಸ್ ಮಾಡ್ಕೊಂಡು ಮರಳಿಗೆ NPKನೂ ಮಾಡ್ಕೋಬೋದು. ಆ ಮರಳಿಗೆ ಹಂಗೆ ಹಾಕ್ಯಂತ ಹೋದ್ರೆ ಮರಳು ಎಲ್ಲಿ ತನಕ ಹೀರ್ಕೊಂತ ಅಲ್ಲಿ ತನಕ ಗಂಜಲ ಹಾಕೋದು. ಅದಕ್ಕೆ ಒಂದು ಅದು ಅದ್ರಾಗೆ ನೀರು ನಿಂತಂಗೆ ನಿಂದಿರ್ತು ಅಂದಮೇಲೆ ಅಲ್ಲಿಂದ ಗಂಜಲ ಹಾಕೋದು ಬಿಟ್ಬಿಡ್ಬೇಕು. ಅದಕ್ಕೆ ಅದು ಪೂರ್ತಿ ನೀವು ಅದು ತೇವಾಂಶ ಒಂಪಟ್ಟು ಹೊರಕ್ಕೆ ಮಗ್ಚ್ಕೊಂಡು ಅದು ತೇವಾಂಶ ಕಡಿಮೆ ಆಯ್ತು. ಅದು ಮರಳು ಸ್ವಲ್ಪ ಹಸಿ ಇದ್ರೂ ಉಗ್ಗಕ್ಕೆ ಚೆನ್ನಾಗಿ ಹಾಕೋದು. ನೇರವಾಗಿ ನೀವು ಬಿತ್ತನೆ ಮಾಡ್ಬೇಕಾರೆ ಅದನ್ನು ನೇರವಾಗಿ ನೀವು ಸಾಲು ಬಿತ್ತನೆ ಮಾಡ್ಬೋದು. ಈ ಬೀಜ ಹಾಕ್ಬೇಕಾರೆ NPKನೂ ಮಾಡ್ಕೋಬೋದು. ಅದ್ರಾಗೆ ನೀವು ಸೇಮ್ ಯೂರಿಯಾನು ಮೇಲ್ಗೊಬ್ಬರಕ್ಕೆ ಯೂರಿಯಾನು ಮಾಡ್ಕೋಬೋದು. ಒಟ್ಟು ನಿಮಗೆ ಕೊಟ್ಟಿಗೆ ಕ್ಲೀನಾಗಿ ಗಂಜಲ ನಿಮಗೆ ಗೋಮೂತ್ರ ಸೀದಾ ಬಂದು ನೀಟಾಗಿ ಬಂದು ಕಲೆಕ್ಟ್ ಆಗಂಗೆ ಅಲ್ಲೊಂದು ಬಕೆಟೋ ಅಥವಾ ಮಡಿಕೆನೇ ನೀವು ಅಲ್ಲಿ ಗುಂಡಿ ಮಾಡ್ಕೊಂಡು ದಿನ ನೇರವಾಗಿ ತಗೊಳಂಗೆ ವ್ಯವಸ್ಥೆ ಮಾಡ್ಕೋಬೇಕು. ಗೋಮೂತ್ರ ಕಲೆಕ್ಟ್ ಮಾಡ್ಕೊಂಡು ತಗೋಬೇಕು. ಅದನ್ನು ನೀವು ತಗೊಂಡ್ರಿ ಅಂದರೆ ಅದು ಗೊಬ್ಬರ ನಿಮ್ಮ ಮನೆಗೆ ನೀವು ತಯಾರು ಮಾಡ್ಕೊಂಡಂಗೆ.